ಜಗತ್ತಿನಲ್ಲಿ ಅತಿ ಹೆಚ್ಚು ವಿಸ್ಮಯಕಾರಿ ಸಂಗತಿ ಎಂದರೆ 3 ಕಾಲ ವಲಯಗಳಲ್ಲಿ ಇರುವಂಥದ್ದೇ. ಅದು ದೇವರ ಕೃಪೆ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುತ್ತಿದ್ದೀರಿ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು 3 ಕಾಲಗಳಲ್ಲಿಯೂ ಇರುವಂತಹ ಒಂದು ಅಮೂಲ್ಯವಾದ ಸಂಗತಿಯ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಅದು ದೇವರಿಂದಲೇ ಬಂದದ್ದು. ಆದುದರಿಂದ ಕಾರ್ಯಕ್ರಮವನ್ನು ತಪ್ಪದೆ ಕೊನೆಯವರೆಗೆ ವೀಕ್ಷಿಸಿರಿ. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯೆಹೋವನದೇ. ಜ್ಞಾನೋಕ್ತಿಗಳು 16:33. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಮತ್ತು ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಸುವುದರ ಮೂಲಕ ಈ ಸೇವೆಯನ್ನು ಪ್ರೋತ್ಸಾಹಿಸಿರಿ, ಸೇವೆಯಲ್ಲಿ ಪಾಲುಗಾರರಾಗಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ: ಸಭೆಯು ದೇವರ ವಾಕ್ಯವನ್ನು ಬೋಧಿಸಬೇಕು, ಪ್ರಸಂಗಿಸಬೇಕು. ಸಭೆಯು ಸ್ವಸ್ಥ ಬೋಧನೆಯನ್ನು ಕಲಿಸಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಜವಾದ ಸ್ವಸ್ಥ ಬೋಧನೆಯನ್ನು ಕಲಿಸದಿದ್ದರೆ ಅದು ಸಭೆಯಲ್ಲ. ದೃಶ್ಯ ಸಭೆಯ ಆತ್ಮಿಕ ಹೆಗ್ಗುರುತುಗಳು ಎಂಬ ಪುಸ್ತಕದಲ್ಲಿ 50ನೇ ದಿನದ ಕುರಿತಾಗಿ ಓದಿದ್ದೆ. ಆ ದಿನದಲ್ಲಿ ಸಭೆಗೆ ಸೇರಿಸಲ್ಪಟ್ಟವರು ಅಪೊಸ್ತಲರ ಬೋಧನೆಯಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನು ಓದಿರಿ. ಪ್ರಿಯರೇ, ಆದಿ ಸಭೆಯ ಗುರುತುಗಳು ಇವಾಗಿದ್ದವು: ಅಪೊಸ್ತಲರ ಬೋಧನೆ, ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದು ಹಾಗೂ ಪ್ರಾರ್ಥನೆಗಳು. ಪ್ರಿಯರೇ, ದೇವಾಲಯದ ಗೋಪುರ ಎಷ್ಟು ಎತ್ತರವಿದೆ ಎಂದಾಗಲಿ, ಗಂಟೆಯ ಶಬ್ದ ಎಷ್ಟು ಅಂದವಾಗಿದೆ ಎಂಬುದಾಗಲಿ ವಿಶೇಷವಾದದ್ದಲ್ಲ. ಪ್ರಸಂಗ ಪೀಠದಿಂದ ಹೊರಡುವ ಸಂದೇಶವು ಆ ಸಭೆ ಪೌಲನ ಮಾತಿನ ಪ್ರಕಾರ ನಡೆಯುವಂಥದ್ದೋ ಅಲ್ಲವೋ ಎಂಬುದನ್ನು ತಿಳಿಸುತ್ತದೆ. ಅದು ದೇವರ ವಾಕ್ಯಾನುಸಾರವಾದ ಸಭೆಯೋ ಎಂಬುದು ತಿಳಿದು ಬರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೊದಲ ಅಧ್ಯಾಯದಲ್ಲಿ ಪ್ರತಿಷ್ಠೆಯಲ್ಲಿರುವ ಸಭಾ ಹಿರಿಯರು 2 ಸಂಗತಿಯನ್ನು ಮಾಡಬಲ್ಲವರಾಗಿರಬೇಕೆಂದು ಹೇಳಿಯದೆ. ಅದೇನೆಂದರೆ ಭಕ್ತಿ ವೃದ್ಧಿಯುಂಟು ಮಾಡುವುದು ಮತ್ತು ದುರ್ಬೋಧನೆಗಳನ್ನು ಸುಳ್ಳೆಂದು ತೋರಿಸುವುದು. ಆದರೆ ನಿನ್ನ ಸೇವೆಯ ಪೂರ್ಣಾವಧಿಯು ಇಂತಹ ಎಲ್ಲವನ್ನು ಖಂಡಿಸುವ ಕಾರ್ಯದಲ್ಲೇ ಮುಳುಗಿರಕೂಡದು. ನಾವು ಸಮತೋಲನದ ಸೇವೆ ಮಾಡಬೇಕಾಗಿದೆ. ಸಭಾ ಹಿರಿಯನಾದವನು ಕರ್ತನ ಸಹಾಯದಿಂದ ದೇವರ ವಾಕ್ಯದ ಮೂಲಕ ಇತರರಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡಬೇಕು. ಅಲ್ಲದೆ ದುರ್ಬೋಧಕರಿಗೆ ಸರಿಯಾಗಿ ಉತ್ತರ ಕೊಡಲಿಕ್ಕೂ ಸಿದ್ಧನಿರಬೇಕು. ಪ್ರಿಯರೇ, ಈ 2ನೇ ಅಧ್ಯಾಯದಲ್ಲಿ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತಾನೆ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ವಸ್ಥ ಬೋಧನೆ ಅಂದರೆ ಅಪೊಸ್ತಲರ ಬೋಧನೆ. ಆದಿ ಸಭೆಗೆ ಅತಿ ಅವಶ್ಯವಾಗಿದ್ದ ಸಂಗತಿ ಎಂದರೆ ಅಪೊಸ್ತಲರ ಬೋಧನೆ. ಈ ಪತ್ರಿಕೆಯಲ್ಲಿ ನಾವು ಓದುವುದು ಕೂಡ ಅಪೊಸ್ತಲರ ಬೋಧನೆಯ ಭಾಗವೇ ಆಗಿರುತ್ತದೆ. ಮೊದಲನೇದಾಗಿ ಪೌಲನು ವೃದ್ಧರಿಗೆ ಬುದ್ಧಿ ಮಾತನ್ನು ಹೇಳುತ್ತಾನೆ, ವೃದ್ಧ ಪುರುಷರಿಗೂ ವೃದ್ಧ ಸ್ತ್ರೀಯರಿಗೂ. ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಹೀಗೆಂದರೆ ವೃದ್ಧರು ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರೂ ಆಗಿರಬೇಕೆಂದು ಬೋಧಿಸು. ಹಾಗೆಯೇ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರೂ ಆಗಿರದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಪ್ರೀತಿಯಲ್ಲಿ ಸ್ವಸ್ಥರೂ ತಾಳ್ಮೆಯುಳ್ಳವರೂ ಆಗಿರಬೇಕು. ಅವರು ಜಿತೇಂದ್ರಿಯರಾಗಿರಬೇಕು. ಅವರು ಸ್ವನಿಯಂತ್ರಣವುಳ್ಳವರು,
ಎಲ್ಲರಿಂದ ಗೌರವಿಸಲ್ಪಟ್ಟವರೂ ಆಗಿರಬೇಕು. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನವನ್ನು, ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು ಎಂಬುದಾಗಿ ನೋಡುವಾಗ ವೃದ್ಧ ಸ್ತ್ರೀಯರು ತಮ್ಮ ನಡತೆಗಳಲ್ಲಿ ಗೌರವಸ್ಥೆಯರಾಗಿರಬೇಕು. ಚಾಡಿ ಹೇಳುವವರು ಅಂದರೆ ಹರಟೆ ಮಾತನಾಡುವವರು. ಮದ್ಯಕ್ಕೆ ಗುಲಾಮರು ಅಂದರೆ ಮದ್ಯಪಾನಿಗಳಾಗಿರಕೂಡದು. ಸದ್ಬೋಧನೆ ಹೇಳುವವರು ಅಂದರೆ ವೃದ್ಧ ಸ್ತ್ರೀಯರು ಯವನಸ್ಥೆಯರಿಗೆ ಒಳ್ಳೆಯದನ್ನು ಬೋಧಿಸುವವರಾಗಿರಬೇಕು. ಮುಂದಕ್ಕೆ ನೋಡಿರಿ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು, ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಂದಿರನ್ನು ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿಹೃದಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮನೆಯಲ್ಲೇ ಕೆಲಸ ಮಾಡುವವರು ಅಂದರೆ ಅವರು ಮನೆಯಲ್ಲಿ ಕೆಲಸ ಮಾಡುವವರಾಗಿರಬೇಕು. ನನಗೆ ಇಲ್ಲಿ ಟೀಕೆಗಳು ಬರಬಹುದು, ಆದರೆ ನಾನು ಹೇಳಲೇಬೇಕಾದದ್ದೇನೆಂದರೆ ಒಬ್ಬ ಪತ್ನಿಯ ಪ್ರಥಮ ಆದ್ಯತೆ ತನ್ನ ಮನೆಯ ಕಡೆಗಿರಬೇಕು. ಮನೆ ಎಂಬುದು ಆಟದ ಸ್ಥಳವಲ್ಲ. ಪತ್ನಿಯಾಗಿರುವುದು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವುದು ಗಂಭೀರವಾದ ಕರ್ತವ್ಯವಾಗಿದೆ. ಅದನ್ನು ಹಗುರವಾಗಿ ಭಾವಿಸಬಾರದು. ಪ್ರೀತಿಯುಳ್ಳ ದೇವಜನರೇ, ಸ್ತ್ರೀ ವಿಮೋಚನಾ ಚಳುವಳಿಗೆ ಪೌಲನ ಒಪ್ಪಿಗೆ ಖಂಡಿತ ಇರುತ್ತಿರಲಿಲ್ಲವೆಂದು ನಾನು ನಂಬುತ್ತೇನೆ. ಒಬ್ಬ ಸ್ತ್ರೀಯು ತನ್ನನ್ನು ಸ್ತ್ರೀಯಾಗಿ ಪರಿಗಣಿಸಬೇಕೆಂದಿರಬೇಕೇ ಹೊರತು ಒಬ್ಬ ಪುರುಷನಂತೆ ಅಲ್ಲ. ಇತ್ತೀಚೆಗೆ ನಾನು ಒಂದು ದೊಡ್ಡ ಕಂಪನಿಯನ್ನು ಸಂದರ್ಶಿಸಿದ್ದೆ. ಅಲ್ಲಿ ಸುಮಾರು 50 ಮಂದಿ ಮಹಿಳಾ ಉದ್ಯೋಗಿಗಳಿದ್ದರು. ಆ ಕಚೇರಿಯಲ್ಲಿ ಸ್ತ್ರೀ ವಿಮೋಚನಾ ಚಳುವಳಿಗೆ ಬೆಂಬಲವಿತ್ತೆಂದು ನನಗೆ ತಿಳಿದು ಬಂತು. ತಮ್ಮ ಅರ್ಹತೆಗಳಿಗನುಸಾರವಾಗಿ ಸ್ತ್ರೀಯರಿಗೆ ತಕ್ಕ ಪ್ರಾತಿನಿಧ್ಯ ದೊರಕಬೇಕೆಂಬುದು ಸರಿಯೇ. ಆದರೆ ನಾವು ಹೊರಗೆ ಬಂದು ಲಿಫ್ಟಿನೊಳಗೆ ಹೋಗುವಾಗ ಅವರು ಸ್ತ್ರೀಯರಾದ್ದರಿಂದ ಅವರನ್ನು ಮೊದಲು ಬಿಡಬೇಕೆಂಬ ಒತ್ತಾಯ ಬಂತು. ನಾನು ಅದಕ್ಕೆ ಒಪ್ಪಿದೆ, ಯಾಕಂದರೆ ಅದು ಮರ್ಯಾದೆಯಾಗಿತ್ತು. ಆದರೆ ಅವರು ಕೆಲಸದಲ್ಲಿ ಕೂಡ ಅಷ್ಟೇ ಮುತುವರ್ಜಿ ವಹಿಸಬೇಕು. ಆದರೆ ಅದು ಅವರಿಗೆ ಬೇಕಾಗಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಜಗತ್ತಿನಲ್ಲಿನ ಅತೀ ದೊಡ್ಡ ಹಾಗೂ ಪ್ರಮುಖವಾದ ಕಾರ್ಯವೆಂದರೆ ಅದು ಮನೆಯನ್ನು ಕಟ್ಟುವುದೇ ಆಗಿದೆ. ಸುಶೀಲಿಯರು ಅಂದರೆ ದಯಾಗುಣದವರು. ತಮ್ಮ ಗಂಡಂದಿರಿಗೆ ವಿಧೇಯರು ಅಂದರೆ ಇಲ್ಲಿ ವಿಧೇಯತೆಯ ಅರ್ಥವೇನೆಂದರೆ ಗಂಡಂದಿರ ಮಾತಿಗೆ ಅವರು ಸರಿಯಾಗಿ ಸ್ಪಂದಿಸಬೇಕೆಂಬುದೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ರಲ್ಲಿ ಕೂಡ ಈ ಗ್ರೀಕ್ ಮೂಲ ಪದವನ್ನು ಅಧೀನರಾಗುವುದೆಂದೇ ಭಾಷಾಂತರಿಸಲಾಗಿದೆ. ಅಲ್ಲಿ ಪೌಲನು ಹೇಳುತ್ತಾನೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಸ್ವಾಭಾವಿಕ ಸ್ವಭಾವದ ಮನುಷ್ಯನು ದೇವರಿಗೆ ಒಳಪಡಲು ಸಾಧ್ಯವಿಲ್ಲವೆಂದು ಪೌಲನ ಅಭಿಪ್ರಾಯ. ಪ್ರಿಯರೇ, ಪತ್ನಿಯು ಗಂಡನ ಮಾತನ್ನು ಕೇಳಬೇಕು. ಅವನು ಯಜಮಾನ, ಆದ್ದರಿಂದ ಅವಳು ಅವನಿಗೆ ಒಳಪಡಬೇಕು. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಹಾಗೆಯೇ ಎಲ್ಲ ವಿಷಯಗಳಲ್ಲೂ ಜಿತೇಂದ್ರಿಯರಾಗಿರಬೇಕೆಂದು ನೀನು ಯೌವನಸ್ಥರನ್ನು ಎಚ್ಚರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಪೌಲನು ಯೌವನಸ್ಥರ ಕಡೆ ಗಮನ ಹರಿಸುತ್ತಾನೆ. ಯೌವನಸ್ಥರನ್ನು ಬೋಧಿಸುವ ಕೆಲಸವನ್ನು ತೀತನು ಮಾಡಬೇಕೆಂದು ಹೇಳುತ್ತಾನೆ. ಮುಂದಕ್ಕೆ ನೋಡ್ರಿ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಸ್ಥ ಬುದ್ಧಿಯು ಇರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ಯೌವನಸ್ಥ ಪ್ರಸಂಗಿಗೆ ಹೇಳುತ್ತಾನೆ, ನೀನು ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವಿರಲಿ. ಅಂದರೆ ಅವನು ವಾಕ್ಯ ಬೋಧಿಸುವಾಗ ದೇವರ ವಾಕ್ಯದ ಮೇಲಣ ತನ್ನ ಪೂರ್ಣ ನಂಬಿಕೆಯನ್ನು ತೋರಿಸಬೇಕು ಮತ್ತು ತಾನು ಕಲಿಸುವ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ
ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನೂ ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾಚಿಕೊಳ್ಳುವರು ಅಂದರೆ ನೀನು ದೇವರ ಮಗುವೆಂಬುದು ನಿನ್ನ ಸಂಭಾಷಣೆಯಲ್ಲಿ ಕಂಡುಬರಬೇಕು. ಮುಂದಕ್ಕೆ ನೋಡಿರಿ, ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು, ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎದುರು ಮಾತನಾಡದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾಸರನ್ನು ಬೋಧಿಸು ಎಂಬುದಾಗಿ ನೋಡುವಾಗ ಪೌಲನು ಇನ್ನೊಂದು ಗುಂಪಿನ ಕಡೆಗೆ ತಿರುಗುತ್ತಾನೆ. ಆದಿ ಸಭೆಗಳಲ್ಲಿ ಅನೇಕ ಮಂದಿ ಗುಲಾಮರೂ ಇರುತ್ತಿದ್ದರು. ಸಮಾಧಿಗಳಲ್ಲಿನ ಹೆಸರಿನಲ್ಲಿ 90% ಜನರು ಗುಲಾಮರು ಇಲ್ಲವೇ ಹಿಂದೆ ಗುಲಾಮರಾಗಿದ್ದವರಾಗಿದ್ದರು. ಆ ದಿನಗಳಲ್ಲಿ ಸುವಾರ್ತೆಯು ಅವರ ಅಗತ್ಯತೆಗಳಿಗೆ ಸ್ಪಂದಿಸಿತ್ತು. ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ ಎಂಬುದಾಗಿ ನೋಡುವಾಗ ಇಲ್ಲಿ ವಿಧೇಯತೆಯ ಹಿಂದಿನ ಅರ್ಥವೆಂದರೆ ಅವರು ತಮ್ಮ ಯಜಮಾನರಿಗೆ ಅಧೀನರಾಗಿರಬೇಕೆಂಬುದೇ. ಪ್ರಿಯರೇ, ತಮ್ಮ ಕೆಲಸಗಳಲ್ಲಿ ಆಸಕ್ತರಾಗಿರಬೇಕು. ವಿಶೇಷವಾಗಿ ಕ್ರೈಸ್ತರಾದವರು ತಮ್ಮ ಕೆಲಸದಲ್ಲಿ ಪೂರ್ಣ ಮನಸ್ಸಿನಿಂದಿರಬೇಕು. ಇಲ್ಲವಾದರೆ ಅದನ್ನು ಬಿಟ್ಟು ಹೋಗಬೇಕು. ಎದುರು ಮಾತನಾಡದೆ ಎಂಬುದಾಗಿ ನೋಡುವುದಾದರೆ ನಿಮ್ಮ ಯಜಮಾನರಿಗೆ ಎದುರುತ್ತರ ಕೊಡದೆ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು, ಯಾವುದನ್ನೂ ಕದ್ದಿಟ್ಟುಕೊಳ್ಳದೆ ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕದ್ದಿಟ್ಟುಕೊಳ್ಳದೆ ಅಂದರೆ ಕದಿಯದೆ. ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕದಿಯುವುದರಿಂದ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತದೆ ಎಂಬ ಮಾತಿತ್ತು. ಅಂದರೆ ಅವರು ಕಳ್ಳರಾಗಿರಬಾರದು. ಪೂರಾ ನಂಬಿಗಸ್ತರೆಂದು ಹೆಸರು ಹೊಂದಿ ಎಂಬುದಾಗಿ ನೋಡುವಾಗ ಪ್ರಾಮಾಣಿಕರಾಗಿದ್ದುಕೊಂಡು ನಮ್ಮ ರಕ್ಷಕನಾದ ದೇವರ ಅಲಂಕಾರವಾಗಿರಬೇಕೆಂದು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಅಲಂಕಾರ ಶಬ್ದದ ಗ್ರೀಕ್ ಮೂಲದಿಂದಲೇ ಸೌಂದರ್ಯ ಸಾಧನ ಎಂಬ ಶಬ್ದ ಬಂದಿರುತ್ತದೆ. ಪೌಲನು ಇಲ್ಲಿ ಹೇಳಿದ್ದು ದೇವರ ಉಪದೇಶಕ್ಕೆ ಅಲಂಕಾರವಾಗಿರಬೇಕೆಂದು. ಅದರ ಅರ್ಥ, ನೀನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದರೆ ಅದೇ ನಿನಗೆ ತಕ್ಕ ಅಲಂಕಾರವಾಗಿರುತ್ತದೆ. ಮೃದುವಾಗಿ ಮಾತಾಡುವುದು ಇನ್ನೊಂದು, ಅದು ತುಟಿಯ ಅಲಂಕಾರ ಮತ್ತು ಯಥಾರ್ಥತೆ ಹಾಗೂ ಸತ್ಯಗಳೆಂಬ ಪೌಡ್ರುಗಳು. ಕ್ರೈಸ್ತನಾಗಿ ಇಂಥ ಅನೇಕ ಸೌಂದರ್ಯ ಸಾಧನಗಳನ್ನು ಉಪಯೋಗಿಸಬಹುದು. ಪ್ರಿಯರೇ, ಸಭೆಯು ದೇವರ ಕೃಪೆಯನ್ನು ಸಾರಬೇಕು. ಪೌಲನು ಮಧ್ಯಕ್ಕೆ ತಡೆದು ಈ ಜನರ ಜೀವಿತಕ್ಕೆ ಬೋಧನೆಯ ಅಸ್ತಿವಾರವನ್ನು ಹಾಕುತ್ತಾನೆ. ಅವನು ಸುವಾರ್ತೆಯನ್ನು ತಿಳಿಸುತ್ತಾನೆ. ಅದನ್ನು ಸಮಯದ 3 ಕಾಲಗಳಿಗೆ ಸಂಬಂಧಿಸಿ ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಜಗತ್ತಿನಲ್ಲಿ ಇದೆಲ್ಲಕ್ಕಿಂತಲೂ ಅತಿ ಹೆಚ್ಚು ವಿಸ್ಮಯಕಾರಿ ಸಂಗತಿ ಎಂದರೆ ದೇವರ ಕೃಪೆಯು 3 ಕಾಲ ವಲಯಗಳಲ್ಲಿರುವುದೇ ಆಗಿದೆ. ಇದನ್ನು ಮುಂದಿನ 3 ವಚನಗಳಲ್ಲಿ ನೋಡುತ್ತೇವೆ. ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ವಚನ 11. ಇದು ಭೂತಕಾಲದ ವಲಯ, ಅದು ನಮಗೆ ಬೋಧಿಸುತ್ತದೆ. ವಚನ 12. ಇದು ವರ್ತಮಾನ ಕಾಲ ವಲಯ, ಭಾಗ್ಯಕರವಾದ ನಿರೀಕ್ಷೆಯನ್ನು ಎದುರು ನೋಡುತ್ತಾ. ವಚನ 13. ಇದು ಭವಿಷ್ಯತ್ ಕಾಲ ವಲಯ. ಪ್ರಿಯರೇ, ಇವು 3 ಕಾಲ ವಲಯಗಳಿಗೆ ಸಂಬಂಧಿಸಿದ ದೇವರ ಕೃಪೆ. ಪ್ರತಿಯೊಂದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಯಾಕಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೇತಾದವರಿಗೆ ಪೌಲನು ಹೇಳುತ್ತಾನೆ, ದೇವರ ಕೃಪೆಯ ಬೋಧನೆಯನ್ನು ನಾನು ನಿಮ್ಮ ಅಡಿಗೆ ಹಾಕುತ್ತೇನೆ. ಯಾಕಂದರೆ ನಿಮಗೆ ಭದ್ರವಾದ ಬುನಾದಿ ಬೇಕಾಗಿದೆ. ದೇವರ ಕೃಪೆಯೆಂದರೆ ದೇವರು ನಮ್ಮನ್ನು ರಕ್ಷಿಸುವ ರೀತಿ. ಸುವಾರ್ತೆಯು ಒಳ್ಳೆ ಬುದ್ಧಿವಾದವಲ್ಲ, ಅದು ಒಳ್ಳೆ ವರ್ತಮಾನವಾಗಿದೆ. ಅದಕ್ಕಿಂತಲೂ ಹೆಚ್ಚಿನದಾಗಿದೆ. ಅದು ರಕ್ಷಣೆಯನ್ನುಂಟು ಮಾಡುವ ದೇವರ ಶಕ್ತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕ್ರೇತಾದವರು ಸುವಾರ್ತೆಗೆ ಅಲಂಕಾರವಾಗಿರುವ ರೀತಿಯ ಜೀವಿತ ನಡೆಸಬೇಕೆಂದು ತೀತನು ಅವರನ್ನು ಒತ್ತಾಯಿಸುವಂತೆ ಪೌಲನು ಹೇಳುತ್ತಾನೆ. ಯಾಕಂದರೆ ಅದು ದೇವರ ಶಕ್ತಿಯಾಗಿದೆ. ಕ್ರೈಸ್ತನು ಸೋಲಿನ ಜೀವಿತ ನಡೆಸುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ.
ಯಾಕಂದರೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಎಲ್ಲರಿಗೂ ಪ್ರತ್ಯಕ್ಷವಾಗಿದೆ. ಪ್ರತ್ಯಕ್ಷವಾಯಿತು ಅಂದರೆ ಅದು ಪ್ರಕಾಶಿತವಾಗಿದೆ ಎಂದು. 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಾಗ ಕ್ರಿಸ್ತನು ಮಾಡಿದ್ದು ಸುವಾರ್ತೆ, ಶುಭವರ್ತಮಾನ. ಆತನು ನಮಗಾಗಿ ಸತ್ತನು, ತಿರುಗಿ ಎದ್ದು ಬಂದನು. ದೇವರು ತನ್ನ ಪ್ರೀತಿಯಿಂದಾಗಲಿ ಕರುಣೆಯಿಂದಾಗಲಿ ನಮ್ಮನ್ನು ರಕ್ಷಿಸುವುದಿಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರವೇ ಎಂಬುದಾಗಿ. ಪ್ರಿಯರೇ, ಕರುಣೆ ಎಂದರೆ ಮಾನವ ಸಂತತಿಗೆ ಒಬ್ಬ ರಕ್ಷಕನನ್ನು ಕಳುಹಿಸುವಂತೆ ಮಾಡಿದ ದೇವರ ಕನಿಕರವೇ ಆಗಿದೆ. ಒಬ್ಬನು ದೇವರ ಕರುಣೆಯಿಂದ ರಕ್ಷಿಸಲ್ಪಡುವುದಾದರೆ ಎಲ್ಲರೂ ರಕ್ಷಿಸಲ್ಪಡಬಹುದು. ಅದಕ್ಕಾಗಿ ಕ್ರಿಸ್ತನು ಸಾಯಬೇಕಾಗಿರಲಿಲ್ಲ, ಕ್ರೂಜೆಯ ಅಗತ್ಯವಿರಲಿಲ್ಲ. ದೇವರು ಮಾನವರನ್ನು ಪ್ರೀತಿ ಮಾಡಿದನು, ಆದರೆ ತನ್ನ ಪ್ರೀತಿಯಿಂದ ನಮ್ಮನ್ನು ರಕ್ಷಿಸಲಿಲ್ಲ. ಪ್ರೀತಿಯು ದೈವಿಕ ಉದ್ದೇಶವಾಗಿದೆ, ಆದರೆ ದೇವರು ಪ್ರೀತಿ ಮಾತ್ರವಲ್ಲ, ಆತನು ನೀತಿವಂತನು, ಪರಿಶುದ್ಧನು, ನ್ಯಾಯವಂತನೂ ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಪರಿಶುದ್ಧತೆಯ ಅಗತ್ಯತೆಗಳು ಆತನ ನ್ಯಾಯವಂತಿಕೆ ಮತ್ತು ಆತನ ನೈತಿಕ ಮಟ್ಟವನ್ನು ಸಾಧಿಸಬೇಕಾಗಿತ್ತು. ದೇವರ ಪ್ರೀತಿಯು ನಮ್ಮನ್ನು ರಕ್ಷಿಸುವುದಕ್ಕೆ ಆಶಿಸಬಹುದು, ಆದರೆ ಸ್ಥಿರವಾದ ಧರ್ಮ ನಿಯಮಗಳು ಆ ರೀತಿ ಮಾಡದಂತೆ ಪ್ರೀತಿಯನ್ನು ತಡೆಯುತ್ತದೆ. ಆದ್ದರಿಂದ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸಾಯುವ ಮೂಲಕ ದೇವರ ನೀತಿಯ ಪವಿತ್ರ ಮಟ್ಟವನ್ನು ಮುಟ್ಟುವಂತೆ ಮಾಡಿದನು. ಆದ್ದರಿಂದ ಈಗ ಆತನು ನಮ್ಮನ್ನು ಕೃಪೆಯಿಂದ ರಕ್ಷಿಸಬಹುದು. ದೇವರ ಕೃಪೆಯಿಂದ ರಕ್ಷಿಸಲ್ಪಡುವುದು ಎಂಥ ಅದ್ಭುತ ಸಂಗತಿ ನೋಡಿರಿ. ನಾವು ಅಪರಾಧಿಗಳಾಗಿದ್ದಾಗ ಕ್ರಿಸ್ತನು ಅದರ ದಂಡವನ್ನು ತೆತ್ತನು. ಕೃಪೆಯು ಮಾನವನ ಕೃಪೆಯಿಂದಾಗಿ ದೊರಕುವಂಥದ್ದಲ್ಲ. ದೇವರು ನಿನ್ನ ಸಹಾಯವನ್ನು ಕೇಳುವುದಿಲ್ಲ. ನಿನ್ನನ್ನು ರಕ್ಷಿಸುವುದಕ್ಕಾಗಿ ನಿನ್ನ ಗುಣವನ್ನಾಗಲಿ ನಡತೆಯನ್ನಾಗಲಿ ಕೇಳುವುದಿಲ್ಲ. ಮನುಷ್ಯನು ಆತನನ್ನು ನಂಬಬೇಕೆಂದು, ಆತನಲ್ಲಿ ವಿಶ್ವಾಸವಿರಿಸಿ ಕ್ರಿಸ್ತನನ್ನು ಅಂಗೀಕರಿಸಬೇಕೆಂದು ಮಾತ್ರ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಮಾರ್ಗವು ಅತ್ಯುತ್ತಮವಾದದ್ದು ಮತ್ತು ಅದೊಂದೇ ಮಾರ್ಗವಾಗಿದೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಈ ಲೋಕವನ್ನು ಸುಧಾರಿಸಲು ಯತ್ನಿಸುತ್ತಿಲ್ಲ. ಕ್ರಿಸ್ತನನ್ನು ಅಂಗೀಕರಿಸಿದವರನ್ನು ಆತನು ಬಿಡುಗಡೆ ಮಾಡುತ್ತಾನೆ. ಕ್ರಿಸ್ತನನ್ನು ತಿರಸ್ಕರಿಸುವವರನ್ನು ಸುವಾರ್ತೆಯು ಸುಧಾರಿಸಿಕೊಳ್ಳಲು ಕೇಳಿಕೊಳ್ಳುತ್ತಿಲ್ಲ. ಒಬ್ಬನು ನಾನು ಒಳ್ಳೆಯವನಾಗಲು ಪ್ರಯತ್ನಿಸುತ್ತೇನೆ ಎಂದು ಹೇಳುವುದಾದರೆ ನನ್ನ ದೃಷ್ಟಿಯಲ್ಲಿ ಅವನು ಸುಳ್ಳುಗಾರನೇ ಆಗಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ನೀನು ಈ ಲೋಕ ಮಾತ್ರ ಇರುವುದರಿಂದ ಬೇಕಾದಂತೆ ಜೀವಿಸಬಹುದು. ಸರಕಾರವು ಜನರನ್ನು ಧೂಮಪಾನದಿಂದ ಮುಕ್ತರನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದೆ. ಧೂಮಪಾನದ ಕೆಡುಕುಗಳನ್ನು ಜನರಿಗೆ ತಿಳಿಸುತ್ತದೆ. ಆದರೆ ನೀನು ಆ ರೀತಿ ಮಾಡಬೇಕೆಂದು ದೇವರು ಕೇಳಿಕೊಳ್ಳುತ್ತಿಲ್ಲ. ನೀನು ತಿಂದು ಕುಡಿದು ಸಂತೋಷ ಪಡಬಹುದು, ಯಾಕಂದರೆ ನೀನು ಸಾಯುತ್ತಿ. ದೇವರು ನಿನ್ನನ್ನು ಸುಧಾರಿಸಲು ಇಚ್ಛಿಸುತ್ತಿಲ್ಲ. ಆತನು ನಿನ್ನನ್ನು ಬಿಡುಗಡೆ ಮಾಡಲು ಆಶಿಸುತ್ತಾನೆ. ಬೋಧಿಸುತ್ತದೆ ಅಂದರೆ ತರಬೇತುಗೊಳಿಸುವುದಕ್ಕೆ, ತನ್ನಿಂದ ಬಿಡುಗಡೆ ಹೊಂದಿ ತನ್ನವರಾಗಿರುವವರು ತನಗಾಗಿ ಜೀವಿಸಬೇಕೆಂದು, ಲೌಕಿಕ ದುರಾಶೆಗಳನ್ನು ತ್ಯಜಿಸಬೇಕೆಂದು ದೇವರು ಕರೆ ಕೊಡುತ್ತಿದ್ದಾನೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭಾಗ್ಯಕರವಾದ ನಿರೀಕ್ಷೆಯನ್ನು ಎದುರು ನೋಡುತ್ತಾ ಅಂದರೆ ದೇವರ ಕಾರ್ಯಕ್ರಮದಲ್ಲಿ ಇದು ಮುಂದಿನ ಸಂಗತಿಯಾಗಿದೆ. ಕ್ರಿಸ್ತನು ತನ್ನ ಸಭೆಯನ್ನು ಈ ಲೋಕದಿಂದ ತೆಗೆದುಕೊಂಡು ಹೋಗಲು ಬರುವುದಕ್ಕಿದ್ದಾನೆ. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಅಂದರೆ ಪೌಲನು ಕ್ರಿಸ್ತನ ದೈವತ್ವವನ್ನು ಬೋಧಿಸಿದನೆಂದು ಇದರಿಂದ ತಿಳಿಯುತ್ತದೆ. ಅವನು ನಮ್ಮ ರಕ್ಷಕನಾಗಿರುವ ಮಹಾದೇವರ ಕುರಿತಾಗಿ ಹೇಳುತ್ತಿದ್ದಾನೆ. ಆತನು ಯಾರು? ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ಏನು ಮಾಡಿದನು? ಮುಂದಕ್ಕೆ ನೋಡೋಣ.
ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ನಮ್ಮನ್ನು ಎಲ್ಲ ಅಪರಾಧಗಳಿಂದ ಬಿಡಿಸುವುದಕ್ಕಾಗಿ ಆತನು ದಂಡ ತೆತ್ತನು. ಸತ್ಕ್ರಿಯೆಗಳಲ್ಲಿ ಆಸಕ್ತನಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ, ಅಂದರೆ ನೀನು ದೇವರಿಗಾಗಿ ಜೀವಿಸಬೇಕೆಂದು ಸತ್ಕ್ರಿಯೆಗಳನ್ನು ಮಾಡಬೇಕೆಂದು ದೇವರು ಆಶಿಸುವುದು ಸತ್ಯವೇ ಆಗಿದೆ. ಆದರೆ ಅದಕ್ಕಾಗಿ ಮೊದಲು ಆತನು ನಮ್ಮನ್ನು ಬಿಡುಗಡೆ ಮಾಡಬೇಕಾಗಿದೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರೂ ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತೀತನಿಗೆ ಹೇಳುತ್ತಾನೆ, ನೀನೊಬ್ಬ ಯೌವನಸ್ಥನು. ನಿನ್ನ ಜೀವಿತದ ಕಾರಣಕ್ಕಾಗಿ ಅವರು ನಿನ್ನನ್ನು ತಿರಸ್ಕರಿಸದಂತೆ ಹಾಗೆ ನೋಡಿಕೋ. ಈ ಎಲ್ಲ ಸಂಗತಿಗಳನ್ನು ತೀತನು ಅಧಿಕಾರದಿಂದ ಹೇಳಲು ಶಕ್ತನಾಗಿರಬೇಕು. ಪ್ರಿಯರೇ, ಇದು ಒಂದು ಅದ್ಭುತವಾದ ಪತ್ರಿಕೆಯಾಗಿದೆ. ಪ್ರತಿಯೊಬ್ಬ ಯೌವನಸ್ಥ ಬೋಧಕನು ತೀತನಿಗೆ ಬರೆದ ಈ ಪತ್ರವನ್ನು ಓದಲೇಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಪ್ರೀತಿ ಮಾಡಿ ಕೃಪೆಯಿಂದ ರಕ್ಷಣೆಯನ್ನು ಕೊಟ್ಟಿರುವಾಗ ನಾವು ಆ ರಕ್ಷಣೆಯನ್ನು ಹೊಂದಿದವರಾಗಿ ಕೃಪೆ ಹೇಳಿದ ಹಾಗೆ ಜೀವಿಸೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಅಪಾರವಾದ ಪ್ರೀತಿ ಕೃಪೆ ಕರುಣೆಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ ನಾವು ಹೊಂದಿದಂಥ ಆಶೀರ್ವಾದಗಳನ್ನು ತಿಳಿದವರಾಗಿದ್ದುಕೊಂಡು ಕೃಪೆ ಬೋಧಿಸಿದ ಹಾಗೆ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಯಾರ್ಯಾರು ಚಿಂತೆ ಕಷ್ಟ ದುಃಖದಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಸಮಾಧಾನವನ್ನು ಕೊಟ್ಟು ನಡೆಸು. ಯಾರ್ಯಾರು ನಿನ್ನನ್ನು ಬಯಸ್ತಾ ಇದ್ದಾರೋ ಅವರಿಗೆ ನಿನ್ನನ್ನು ನೀನು ಪ್ರಕಟಪಡಿಸಿಕೋ. ಹೀಗೆ ನಾವೆಲ್ಲರೂ ನಿನ್ನ ಕೃಪೆಯಿಂದ ರಕ್ಷಣೆಯನ್ನು ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಕ್ರಿಸ್ತನ ಸಭೆಯು ದೇವರ ವಾಕ್ಯವನ್ನು ಬೋಧಿಸಬೇಕು, ಪ್ರಸಂಗಿಸಬೇಕು, ಸ್ವಸ್ಥ ಬೋಧನೆಯನ್ನು ಕಲಿಸಬೇಕು. 3 ಕಾಲಗಳಲ್ಲಿಯೂ ವಲಯಗಳಲ್ಲಿಯೂ ಇರುವ ಸಂಗತಿ ದೇವರ ಕೃಪೆ. ಅದು ನಿಂತು ಹೋಗುವುದಿಲ್ಲ, ದಿನ ಹೊಸದಾಗಿ ಬರುತ್ತದೆ. ದೇವರ ಕರುಣೆಗೆ ಪಾತ್ರರಾಗಿ ಆತನ ಕೃಪೆಯನ್ನು ಆತುಕೊಂಡು ಪರಿಶುದ್ಧರೂ ಸತ್ಯವಂತರಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ಕೃಪೆ ಸಹಾಯ ಹೊಂದಿಕೊಂಡು ನೀವು ಅದರಲ್ಲಿ ಆನಂದಿಸುವಾಗ ನಿಮ್ಮ ಪ್ರಿಯರು ಇತರರು ದೇವರ ಕೃಪೆಯನ್ನು ಹೊಂದಿಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ತಪ್ಪದೆ ನಮ್ಮ ಮೊಬೈಲ್ ಸಂಖ್ಯೆ 9845616412 ಕರೆ ಮಾಡಿರಿ. ಬೆಂಬಲಿಸಿರಿ. ವಂದನೆಗಳು.